ಇದು ನೈಸರ್ಗಿಕವಾಗಿ ಸಿಗಂತ ಹಸಿರು ಕಡಲೆ. ಇದೇ ಹಸಿರು ಕಡಲೆ. ಇದು ಬೆಳಗಾಂ, ಧಾರವಾಡದ ಕೆಲವು ಭಾಗಗಳು ಅಲ್ಲಿ ಕಣ್ಮರೆಯಾಗಿತ್ತು. ಯಾರೋ ಕೆಲವು ರೈತರು ಉಳಿಸ್ತಾ ಇದ್ರು. ಇದೆಲ್ಲ ಬೇರೆ ಬೇರೆ ಪ್ರಯತ್ನಗಳಿಂದ ಇದು ಈಗ ಜಾಸ್ತಿ ಆಗಿದೆ. ಅದೇ ರೀತಿ ಬಹಳ ವಿಶಿಷ್ಟವಾದದ್ದು ಈ ಕಪ್ಪು ಕಡಲೆ. ಈ ಕಪ್ಪು ಕಡಲೆ ಏನು ಅಂದರೆ, ನೀವು ಬೆಳಗಾಂ, ಧಾರವಾಡ, ಒಂದಷ್ಟು ಬಿಜಾಪುರದ ಭಾಗಗಳಿಗೆ ಹೋದರೆ ಕಿಡ್ನಿ ಸ್ಟೋನನ್ನು ಕರಗಿಸುವ ಶಕ್ತಿ ಇದಕ್ಕಿದೆ. ಇದನ್ನು ರಾತ್ರಿ ಪೂರ ನೆನೆಸಿಟ್ರೆ, ಆ ನೀರನ್ನು ಕುಡಿತಾ ಹೋದರೆ ಆ ಕಿಡ್ನಿ ಸ್ಟೋನ್ನ ಒಂದು ಸಮಸ್ಯೆ ನಿವಾರಣೆ ಆಗುತ್ತದೆ. ಆ ಕಾಳುಗಳು ಕೂಡ ಮಾಡ್ಬೋದು. ಇದು ಕರಿ ಹುರುಳಿ. ಈ ಕರಿ ಹುರುಳಿ ವಿಶೇಷ ಏನಪ್ಪ ಅಂದರೆ, ಇಟ್ಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಇದನ್ನು ನಿರಂತರವಾಗಿ ತಿನ್ನೋದ್ರಿಂದ ಕ್ಯಾನ್ಸರ್ನಂಥ ರೋಗಗಳನ್ನು ನಾವು ದೂರ ಇಡ್ಬೋದು. ಮತ್ತು ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದು ಅಗ್ಗವಾಗಿ ಸಿಗುವಂಥ ಇದು ನೋಡಿ. ಇವತ್ತು 30-40 ರೂಪಾಯಿಗೆ ಗ್ರಾಹಕರು ಯಾವುದೋ ಒಂದು ಬೇರೆ ಬೇರೆ ದಾಲುಗಳನ್ನು ತಂದು ಅಷ್ಟು ದುಡ್ಡು ಸುರಿತಾ ಇದ್ದೀವಿ. ಅದರಲ್ಲೆಲ್ಲ ವಿಷ ತುಂಬಿದೆ. ಇದು ನಮ್ಮದು ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಥರದ ಒಣಭೂಮಿಗಳಲ್ಲಿ ಬೆಳೆಯೋ ಅಂತ ಈ ಕರಿ ಹುರುಳಿ ಬೆಳೀತಾ ಇದ್ದಾರೆ ಸರ್. ಇದು ನೋಡಿ, ನೀವು ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಸಿಗೋ ಹೆಸರು ಕಾಳುಗಳು ಅಗಲವಾಗಿರುತ್ತೆ. ಇದೆಲ್ಲ ಕೂಡ ಸಣ್ಣ ನಾಟಿ ಜವಾರಿ ಹೆಸರು ಕಾಳುಗಳು. ಇದು ರಕ್ತ ಪುಷ್ಟಿ ಇಲ್ದವ್ರಿಗೆ ನೀವು ಹಾಕ್ಬಿಟ್ರೆ, ರಾತ್ರಿ ಹಾಕಿದ್ರೆ ಎಲ್ಲ ಊದ್ಕೋಬಿಡುತ್ತೆ ಅದು. ಹೌದು, ಇದು ಅಪರೂಪದ. ಇದು ಸಾಮಾನ್ಯವಾಗಿ ರಕ್ತಹೀನತೆಯಿಂದ ಬಳಲೋರು ರಾತ್ರಿ ಇದನ್ನ ನೀರಿಗೆ ನೀವು ಮಾಡಿಬಿಟ್ರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಪರಿಚಯ ಸರ್? ನಾನು ಕೃಷ್ಣ ಪ್ರಸಾದ್, ಸಹಜ ಸಮೃದ್ಧದ ನಿರ್ದೇಶಕ ಮತ್ತು ಈ ಜವಾರಿ ಕಾಳು ಮೇಳದ ಆಯೋಜಕ. ಏನು ಸರ್ ಈ ಜವಾರಿ ಕಾಳು ಮೇಳ? ಕಾಳುಗಳು ಏನಿದೆ ಅದನ್ನು ಪಲ್ಸಸ್ ಅಂತಾರೆ. ಅದಕ್ಕೂ ಮೊದಲು ನಾವು ಹಿಂದೆ ಹೋಗೋಣ. ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಜೋಳ, ದಕ್ಷಿಣ ಕರ್ನಾಟಕದಲ್ಲಿ ರಾಗಿ, ಅದರ ಜೊತೆಗೆ ಮಧ್ಯ ಕರ್ನಾಟಕದಲ್ಲಿ ಕಡಲೆಕಾಯಿ. ನೀವು ರಾಗಿ ನೋಡಿ, ಜೋಳ ನೋಡಿ, ಕಡಲೆಕಾಯಿ ನೋಡಿ. ಸಾಂಪ್ರದಾಯಿಕವಾಗಿ ಈ 3 ಬೆಳೆಗಳ ಜೊತೆ, ಮುಖ್ಯ ಬೆಳೆಗಳ ಜೊತೆ ಸಾಕಷ್ಟು ಉಪ ಬೆಳೆಗಳಿದ್ದಾವೆ. ಅದನ್ನು ಅಕ್ಕಡಿ ಅಂತಾರೆ. ಅಕ್ಕಡಿ ಪದ್ಧತಿ, ಅದನ್ನು 12 ಪಟ್ಟಲು ಅಂತ ತೆಲುಗಲ್ಲಿ, ಬಾರಾನಾಜ ಅಂತ ಹಿಮಾಲಯದ ಕಡೆ, ಆಮೇಲೆ ನವಧಾನ್ಯ ಅಂತ ಇಡೀ ಭಾರತದಲ್ಲಿ ಕರೀತಾರೆ. ಅಂದರೆ ಮುಖ್ಯ ಬೆಳೆಯ ಜೊತೆ ಬೇರೆ ಬೇರೆ ಉಪ ಬೆಳೆಗಳು ಹೋಗುತ್ತೆ. ಆ ಉಪ ಬೆಳೆಗಳು ಯಾವುದು? ಹೆಸರು, ಅಲಸಂದಿ, ತೊಗರಿ ಈ ಥರದ್ದು. ಜೋಳ ಇರುತ್ತೆ, ನವಣಿ ಇರುತ್ತೆ, ಹರಳಿ ಇರುತ್ತೆ. ಅಂದರೆ ಮನೆಗೆ ಬೇಕಾದ ಒಂದು ಕಾಳು, ರಾಗಿ ಈ ಥರದ್ದು. ಸಾಂಬಾರಿಗೆ ಬೇಕಾದಂಥ ಕಾಳುಗಳು, ತಲೆಗೆ ಬೇಕಾದಂಥ ಎಣ್ಣೆ, ಒಲೆಗೆ ಬೇಕಾಗಿರೋ ಸೌದೆ, ಒಂದು ಸ್ವಲ್ಪ ಹಣಕ್ಕೆ ಬೇಕಾಗುವಷ್ಟು ಎಣ್ಣೆ ಕಾಳುಗಳು, ಈ ಥರದ್ದೆಲ್ಲ ಇದೆ. ಇದು ಅಕ್ಕಡಿಯ ಕಲ್ಪನೆ. ಈ ಅಕ್ಕಡಿಯಲ್ಲಿ ಕಾಳುಗಳ ಪಾತ್ರ ಭಾಳ ದೊಡ್ಡದು. ಅವರೇ, ಹೆಸರು, ಹಲಸಂದೆ ಅಲ್ವಾ. ಗೌರಿ ಕಳ್ಕೊಂಡ್ಮೇಲೆ ದೀಪಾವಳಿವರೆಗೂ ಎಲ್ಲರ ಮನೇಲೂ ಸಪ್ಪೆ ಸಾರುಗಳು. ಅದು ಹಲಸಂದೆ ಸಾರಿಂದು, ಇಲ್ಲ ದೀಪಾವಳಿ ಕಳೆದ ಸಂಕ್ರಾಂತಿವರೆಗೂ ಅವರೇ ಕಾಳಿಂದು. ಅಂದರೆ ನಮ್ಮ ಮನೆಯ ಆಹಾರ ಭದ್ರತೆಯನ್ನು, ಒಂದು ಅನ್ನ ಸಂಸ್ಕೃತಿಯನ್ನು, ಆಹಾರ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿರೋದು, ಅದಕ್ಕೊಂದು ಬಣ್ಣ ಕೊಟ್ಟಿರೋದು ನಮ್ಮ ಕಾಳುಗಳು. ಈ ಕಾಳುಗಳು ಪಲ್ಸಸ್ ಅಂತ ಏನು ಹೇಳ್ತಾರೆ, ದಿಸ್ ಇಸ್ ಒನ್ ಆಫ್ ದ ಯುನೀಕ್ ಗ್ರೈನ್. ನೋಡಿ, ಬೇರೆ ಕಾಳುಗಳು ನೆಲದಿಂದ ಪೋಷಕಾಂಶಗಳನ್ನು ಎಳ್ಕೊಳ್ತವೆ. ನೀವು ಒಂದ್ಸಲ ಭತ್ತ ಬೆಳೆದ್ರೆ, ರಾಗಿ ಬೆಳೆದ್ರೆ, ಮುಸ್ಕಿನ ಜೋಳ ಬೆಳೆದ್ರೆ, ಇಟ್ಸ್ ಎ ಟೇಕರ್, ಅವು ತಗೊಳ್ಳೋದು. ಆದರೆ ಈ ಕಾಳುಗಳೇನಿದೆ ಇದನ್ನು ಲೆಗ್ಯೂಮ್ಸ್ ಅಂತಾರೆ, ದ್ವಿದಳ ಧಾನ್ಯಗಳು ಅಂತಾರೆ. ನಿಸರ್ಗದಲ್ಲಿ, ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಹೀರ್ಕೊಂಡು ನೆಲಕ್ಕೆ ಕಳಿಸೋಂಥ ತಾಕತ್ತು ಈ ಕಾಳುಗಳ ಬೇರಿನ ಗಂಟುಗಳಲ್ಲಿದೆ. ಆ ಗಂಟುಗಳಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ. ಅವನ್ನೇ ಇಟ್ಸ್ ಫಿಕ್ಸಿಂಗ್ ದ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಅಂತ ಒಂದು ನಿಸರ್ಗದ ಗೊಬ್ಬರದ ಫ್ಯಾಕ್ಟ್ರಿ ನಮ್ಮ ಕಾಳುಗಳು. ನೋಡಿ, ಭೂಮಿ ತಾಯಿಗೂ ಒಳ್ಳೆಯದು, ಪ್ರಕೃತಿಗೂ ಒಳ್ಳೆಯದು. ಇರಾನ್ ಅಮೇರಿಕಾ ಇಸ್ರೇಲ್ ವಾರಿನ ಗಲಾಟೆನೇ ಬೇಡ. ನಮ್ಮ ಗೊಬ್ಬರ ನಾವೇ ಮಾಡ್ಕೋದು, ಪೆಟ್ರೋಲ್ ಬೇಡವೇ ಬೇಡ. ಇಂಥ ಅದ್ಭುತವಾದ ಒಂದು ಗುಣ ನಮ್ಮ ಕಾಳುಗಳಿಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ದಿಸ್ ಇಸ್ ಎ ಪ್ರೋಟೀನ್ ರಿಚ್.
ನೋಡಿ ಈಗ ಪ್ರೋಟೀನ್ ರಿಚ್ ಫುಡ್ಸ್ 1000, 1500, 2000 ಇಷ್ಟು ಡಬ್ಬಿಗಳು ನಮ್ಮನ್ನ ಗ್ರಾಹಕರನ್ನ ಮಂಕು ಬೂದಿ ಏರ್ತಾ ಇದ್ದಾರೆ. ಎಲ್ಲಿದೆ ಆ ಪ್ರೋಟೀನ್ ರಿಚ್ ಅನ್ನೋದು? ಪ್ರೋಟೀನ್ ರಿಚ್ ವಿತ್ ದಿಸ್ ಪಲ್ಸಸ್ ನಮ್ಮ ಕಾಳುಗಳಲ್ಲೇ ಇದೆ. ಮಡಿಕೆ ಕಾಳು, ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು, ಇದೆಲ್ಲ ಕೂಡ ಪ್ರೋಟೀನ್ ರಿಚ್, ಫೈಬರ್ ರಿಚ್ ಆ್ಯಂಡ್ ನ್ಯೂಟ್ರಿಷಿಯಸ್. ಹಾಗಾಗಿ ಈ ಮೇಳದಲ್ಲಿ ನಾವು ಕಣ್ಮರಿಯಾಗುತ್ತಾ ಇರೋಂಥ ಈ ಕಾಳುಗಳನ್ನು ವಾಪಸ್ ತರ್ತಾ ಇದ್ದೀವಿ. ಅದು ಅವರೇ ಬೇಳೆ ಇರ್ಬೋದು, ಇಲ್ಲ ಕರಿ ಹುರುಳಿ ಇರ್ಬೋದು, ಕರಿ ಕಡಲೆ ಇರ್ಬೋದು. ವಿಶೇಷವಾಗಿ ಕರಿ ಕಡಲೆ ಅದು ಕಿಡ್ನಿ ಸ್ಟೋನನ್ನು, ಮಧುಮೇಹ, ಇದು ಏನದು ಮೂತ್ರ ಕೋಶದ ಕಲ್ಲುಗಳೇನಿದೆ ಅದನ್ನು ಕರಗಿಸೋ ಶಕ್ತಿ ಇದೆ. ಕಿಡ್ನಿ ಸ್ಟೋನನ್ನು ಕರಗಿಸ್ತದೆ. ಈ ಮೇಳದಲ್ಲಿ ಇರುವಂತಹ ಕಣ್ಮರೆ ಆಗಿರುವಂತಹ ಕಾಳುಗಳು ನಾವೆಲ್ಲ ನೋಡ್ಬೋದು ಸರ್. ಹಾಗಿದ್ರೆ ಖಂಡಿತವಾಗೂ ನೋಡ್ಬೋದು, ಬನ್ನಿ ನೋಡಿ. ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿಂದಲೇ ಶುರು ಮಾಡೋಣ. ಇದು ಕಡಲೆ ನಮ್ಮೆಲ್ಲರಿಗೂ ಗೊತ್ತು. ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿ ಮನೆಗಳಲ್ಲಿ ಸಿಗೋ ಅಂಥ ಕಂದು ಕಡಲೆ ಇದು. ಆದರೆ ನಾವೆಂದೂ ನೋಡದೇ ಇರೋ ಅಂಥ ಬಣ್ಣ ಹಾಕ್ಬಿಟ್ಟಿದ್ದೀವಿ ಈ ಕಡಲೆಗೆ. ಹಂಗೆ ಅಂದ್ಕೋಬೇಡಿ, ಇದು ನೈಸರ್ಗಿಕವಾಗಿ ಸಿಗೋಂಥ ಹಸಿರು ಕಡಲೆ. ಇದೇ ಹಸಿರು ಕಡಲೆ. ಇದು ಬೆಳಗಾಂ, ಧಾರವಾಡದ ಕೆಲವು ಭಾಗಗಳು ಅಲ್ಲಿ ಕಣ್ಮರಿ ಆಗಿತ್ತು. ಯಾರೋ ಕೆಲವು ರೈತರು ಉಳಿಸ್ತಾ ಇದ್ರು. ಇದೆಲ್ಲ ಬೇರೆ ಬೇರೆ ಪ್ರಯತ್ನಗಳಿಂದ ಇದು ಈಗ ಜಾಸ್ತಿ ಆಗಿದೆ. ಅದೇ ರೀತಿ ಬಹಳ ವಿಶಿಷ್ಟವಾದದ್ದು ಈ ಕಪ್ಪು ಕಡಲೆ. ಈ ಕಪ್ಪು ಕಡಲೆ ಏನು ಅಂದರೆ, ನೀವು ಬೆಳಗಾಂ, ಧಾರವಾಡ, ಒಂದಷ್ಟು ಬಿಜಾಪುರದ ಭಾಗಗಳಿಗೆ ಹೋದರೆ ಕಿಡ್ನಿ ಸ್ಟೋನನ್ನು ಕರಗಿಸುವ ಶಕ್ತಿ ಇದಕ್ಕಿದೆ. ಇದನ್ನು ರಾತ್ರಿ ಪೂರ ನೆನೆಸಿಟ್ರೆ, ಆ ನೀರನ್ನು ಕುಡಿತಾ ಹೋದರೆ ಆ ಕಿಡ್ನಿ ಸ್ಟೋನ್ನ ಒಂದು ಸಮಸ್ಯೆ ನಿವಾರಣೆ ಆಗುತ್ತದೆ. ಆ ಕಾಳುಗಳು ಕೂಡ ಮಾಡ್ಬೋದು. ಇದು ಔಷಧೀಯ ಕಡಲೆ. ಇದು ಅದೇ ಥರ ನೀವು ನೋಡ್ತಾ ಬಂದರೆ ಈ ಹುರುಳಿ ಇದೆ. ಮತ್ತೆ ನಮಗೆ ಹುರುಳಿ ಗೊತ್ತು, ಎಲ್ಲರೂ ಎಲ್ಲ ಕಡೆ ಬೆಳೆಯುವಂಥ ಮಾಮೂಲಿ ಈ ಮಣ್ಣಿನ ಬಣ್ಣದ ಹುರುಳಿ. ಆದರೆ ನಾವು ನೋಡ್ತಾ ಇರೋದು ಇದು ಕರಿ ಹುರುಳಿ. ಈ ಕರಿ ಹುರುಳಿ ವಿಶೇಷ ಏನಪ್ಪ ಅಂದರೆ, ಇಟ್ಸ್ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ಇದನ್ನು ನಿರಂತರವಾಗಿ ತಿನ್ನೋದ್ರಿಂದ ಕ್ಯಾನ್ಸರ್ನಂಥ ರೋಗಗಳನ್ನು ನಾವು ದೂರ ಇಡ್ಬೋದು. ಮತ್ತು ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದು ಅಗ್ಗವಾಗಿ ಸಿಗುವಂಥ ಇದು ನೋಡಿ. ಇವತ್ತು 30-40 ರೂಪಾಯಿಗೆ ಇದ್ರ ಬೆಲೆ ಬಿದ್ದೋಗಿದೆ. ಅಂದರೆ ಗ್ರಾಹಕರು ಯಾವುದೋ ಒಂದು ಬೇರೆ ಬೇರೆ ದಾಲುಗಳನ್ನು ತಂದು ಅಷ್ಟು ದುಡ್ಡು ಸುರಿತಾ ಇದ್ದೀವಿ. ಅದರಲ್ಲೆಲ್ಲ ವಿಷ ತುಂಬಿದೆ. ಇದು ನಮ್ಮದು ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಥರದ ಒಣಭೂಮಿಗಳಲ್ಲಿ ಬೆಳೆಯೋ ಅಂತ ಈ ಕರಿ ಹುರುಳಿ ಬೆಳೀತಾ ಇದ್ದಾರೆ ಸರ್. ಇದೆಲ್ಲ ಕಣ್ಮರಿ ಆಗ್ತಿರೋ ಧಾನ್ಯಗಳು. ಈಗ ಮೇಳಗಳ ಮೂಲಕ ಇವಕ್ಕೆ ಮತ್ತೆ ಬೆಲೆ ಬಂದಿದೆ. ಇದ್ದಾರೆ ಈಗ. ಅದಕ್ಕೆ ಈಗ ಮೈಸೂರು ಆ ಥರದ ಒಂದು ಪ್ರಯೋಗಗಳಿಗೆ ವೇದಿಕೆ. ಕಳೆದ ಕಾಳು ಮೇಳ ಆದಮೇಲೆ ನಮಗೆ ಜವಾರಿ ತೊಗರಿ ಬಳಸೋರು, ಕರಿ ಕಡಲೆ ಬಳಸೋರು, ಕರಿ ಹುರುಳಿ ಬೆಳೆಸೋರ ಸಂಖ್ಯೆ ದೊಡ್ಡದಾಗಿದೆ. ಅದು ಇನ್ನಷ್ಟು ಜಾಸ್ತಿ ಆಗಬೇಕು. ಇನ್ನು ಅಪರೂಪದ ಕಾಳುಗಳು ವಾಪಸ್ ಬರಬೇಕು. ನೀವು ನೋಡೋದರಲ್ಲಿ ಕರಿ ಹುರುಳಿ ಹೆಸರಿದೆ ನೋಡಿ, ಚಿಕ್ಕದು ನೋಡಿ. ನೀವು ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಸಿಗೋ ಹೆಸರು ಕಾಳುಗಳು ಅಗಲವಾಗಿರುತ್ತೆ. ಇದೆಲ್ಲ ಕೂಡ ಸಣ್ಣ ನಾಟಿ ಜವಾರಿ ಹೆಸರು ಕಾಳುಗಳು. ಇದ್ರ ರುಚಿನೇ ರುಚಿ. ಇದನ್ನ ಬೆಳೀತಾ ಇದ್ದಾರೆ. ನಾವು ಧಾರವಾಡದ ಒಂದು ಶಿಗ್ಗಾವ, ಕುಂದಗೋಳ, ಅಣ್ಣಿಗೇರಿ ಈ ಭಾಗದ ರೈತರುಗಳ ಹತ್ರ ಇವನ್ನ ಬೆಳೆಸ್ತಾ ಇದ್ದೀವಿ. ಅಲ್ಲೇ ಏನಿಲ್ಲ, ಆಗ್ಲೇ ಅವರು ದಾಲ್ ಮಿಲ್ ಎಲ್ಲ ಮಾಡ್ಕೊಂಡಿದ್ದಾರೆ, ಮಹಿಳಾ ಸಂಘಗಳು ಆ ಥರದ್ದು. ಇದು ಇನ್ನು ಹೆಚ್ಚೆಚ್ಚು ಬರಬೇಕು. ಹೆಚ್ಚು ಗ್ರಾಹಕರು ಎಲ್ಲ ಇದ್ರ ಬಗ್ಗೆ ಒಂದು ಅನುಭವ ಆಗಬೇಕದು. ಅದೇ ರೀತಿ ಅವರೇ ಕೂಡ ಅಷ್ಟೇ. ಅವರೆಗಳು ಕೂಡ ಈ ಚಿನುಗುಲು, ಗದ್ದೆ ಅವರೇ, ದಬ್ಬೆ ಅವರೇ, ತುಂಬ ಅವರೇ ಲೋಕ ಕೂಡ ಭಾಳ ವಿಶಿಷ್ಟವಾದಂಥದ್ದು. ಹಾಗಾಗಿ ಈ ಥರದ್ದೆಲ್ಲ ಇದು. ಈಗ ಈ ಥರದ ಗ್ರಾಹಕರೆಲ್ಲ ಕಣ್ತೆರೆದ್ರೆ ಈ ಹಳೆ ನಾಟಿ ತಳಿಗಳು ವಾಪಸ್ ಬರ್ತದೆ. ಇಲ್ಲ ಅಂದರೆ ಮಾಮೂಲಿ ಅಂಗಡಿ ಮನೆಗೆ ಹೋಗೋದು, ಬಣ್ಣ ಹಚ್ಚಿರ, ಆಯಿಲ್ ಹಚ್ಚಿರ ಬೇಳೆಗಳು. ಕಮ್ಮಿಗಲ್ಲ 110 ರೂಪಾಯಿಗೆ ಸಿಗುತ್ತೆ. ಮಕ್ಕಳ ಆರೋಗ್ಯ ಏನಾದ್ರು ಆಗಲಿ ಅಷ್ಟು ವಿಷಯದಲ್ಲಿ ಮುಳುಗಿಸಿರ್ತಾರೆ. ಹಂಗಾಗಿ ಒಂದು ಸ್ವಲ್ಪ ಈ ನಾಟಿತ್ತು ಎಷ್ಟು ನಾವು ತಿಂಗಳಿಗೆ ಖರ್ಚು ಜಾಸ್ತಿ ಮಾಡೋಕ್ಕೆ ಸಾಧ್ಯ. ಅದಕ್ಕಾಗಿ ಈ ಕಾಳು ಮೇಳ. ಇದು ರಕ್ತ ಪುಷ್ಟಿ ಇಲ್ದವ್ರಿಗೆ ನೀವು ಹಾಕ್ಬಿಟ್ರೆ ರಾತ್ರಿ ಹಾಕಿದ್ರೆ ಎಲ್ಲ ಊದ್ಕೋಬಿಡುತ್ತೆ ಅದು. ಹೌದು, ಇದು ಅಪರೂಪದ. ಇದು ಸಾಮಾನ್ಯವಾಗಿ ರಕ್ತಹೀನತೆಯಿಂದ ಬಳಲೋರು ರಾತ್ರಿ ಇದನ್ನು ನೀರಿಗೆ ನೀವು ಮಾಡಿಬಿಟ್ರೆ
ಇದು ಇದು ಮಾಡ್ತಾರಲ್ಲ ಅಷ್ಟೇ. ಅದನ್ನ ಬೆಳಗ್ಗೆ ಎಲ್ಲ ಇದಾಗ್ಬೇಡಿರುತ್ತೆ. ಏನ್ ಹೇಳ್ತೀವಿ ಅದಕ್ಕೆ? ಅಳಿವಿ ಅಂತಾರೆ. ಎಲ್ಲಿ ಬೆಳೀತಾರೆ? ಇದು ಗುಲ್ಬರ್ಗ ಕಡೆ ಬೆಳೀತಾರೆ. ಅವ್ರ ಹತ್ರ ಕೇಳಿ ತಿಳ್ಕೊತಾ ಇದ್ದೆ, ಇದೇನು ಬೇಯಿಸಂಗಿಲ್ಲ, ರಾತ್ರಿ ನೀವು ನೆಮ್ಮೆ ಹಾಕ್ಬಿಟ್ಟು ಬೆಳಗ್ಗೆ ಹೌದು ಕರೆಕ್ಟ್ ಊದ್ಕೊಬಿಡುತ್ತೆ ಅದು. ಈ ಅದೇ ಇದು ಬರುತ್ತಲ್ಲ ಅದೇನು ಸೀಡ್ಸ್ ಎಲ್ಲ ಹಂಗಾಗತ್ತೆ ಬಟ್ ಅದು ಪ್ರೋಸೆಸ್ ಮಾಡ್ಬೇಕಿದು. ಇದು ನೇರ ಬಳಸಕ್ ಬರಲ್ಲ ಅವು. ನೀರ್ ಬಳಸಂಗಿಲ್ಲ ಅಂದ್ರೆ ಅದೆಲ್ಲ ಸಾಣಿಸಿ ಆರಿಸಿ ಬಳಸ್ಬೇಕು ಅಂತ. ಇದೇನಿಲ್ಲ, ಇದು ನೆನ್ಸಾಗದ ಅಷ್ಟೇ. ಅದು ಅಷ್ಟೇ ಆ ಥರದ್ದು ಇದು. ಹಾ, ಅಲ್ಲಲ್ಲೇ ದೇವದಾನಿ ಎಲ್ಲ ಅವರೇ. ಇನ್ನು ಇಲ್ಲಿ ಬರೋದಾದ್ರೆ ನಾವು ಹಲಸಂದೆಗಳು ಅದೇ ಥರ. ಈಗ ಹಲಸಂದೆಗಳೇನಿದೆ, ಹಲಸಂದೆಗಳು ವೈವಿಧ್ಯ ತುಂಬ ಇದೆ. ಕಪ್ಪು ಹಲಸಂದೆ ಇರ್ತದೆ, ಚುಕ್ಕಿ ಹಲಸಂದೆ ಇದೆ, ಆಮೇಲೆ ಉದ್ದುದ್ದ ಹಲಸಂದೆ ಇರುತ್ತೆ, ಸಾಂಬಾರಿಗೆ ಬರೋ ಅಂಥ ದಬ್ಬೆ ಹಲಸಂದೆ ಇರುತ್ತೆ. ಇನ್ನು ಕೆಲವು ಬರೀ ಇದಕ್ಕಷ್ಟೇ ಬೇಳೆ ಮಾಡ್ಬೋದು, ಹಲಸಂದೆಯಿಂದ ಬೇಳೆ ಕೂಡ ಮಾಡ್ತಾರೆ. ಹಂಗಾಗಿ ಹಲಸಂದೆ ಅಂತೂ ಹಸಿ ಕಾಳುಗಳು, ಸಪ್ಪೆ ಸಾರುಗಳು. ಅಂದರೆ ಜ್ಞಾಪಕ ಇರಲಿ, ಈಗೆಲ್ಲ ಮಾರ್ಕೆಟಲ್ಲಿ ಏನು ಬರುತ್ತೆ ಅದೆಲ್ಲ ಹೈಬ್ರಿಡ್ಡು ನಿಮಗೆ. ಮತ್ತು 2 ವರ್ಷ ಪೂರ ಬೆಳ್ಕೊಳ್ತಾರೆ. ಅವರೆಕಾಯಿ ಅಂದರೆ ಅದ್ರ ಸೊಗಡು ಬರಬೇಕು ಅಂದರೆ ಅದು ಚಳಿಗಾಲ ಇರಬೇಕದು. 3 ತಿಂಗಳು ಅವರೇ ಬೇಸಿಗೆಯಲ್ಲಿ ಬರೋದು ಅವರೇ ಅಂತ ತಿನ್ಬೋದು ನೀವು, ಅರೆ ನೈಜ ಅವರೇ ಅಲ್ಲ ಅದು. ಅದೇ ರೀತಿ ಅಲಸಂದಿ ಕೂಡ ನಾವೇನು ಅಕ್ಕಡಿ ಮಾತಾಡ್ತಾ ಇದ್ವಿ, ಸಾಲು ಬೆಳೆನಲ್ಲಿ ಬರೋ ಅಂಥ ಇದಕ್ಕೆ ಅಷ್ಟು ಸ್ವಾದಿಷ್ಟ ಇರುತ್ತೆ, ರುಚಿ ಇರುತ್ತೆ, ಗಮಲಿರುತ್ತೆ. ಅದು ಬಿಟ್ಟು ಏನೋ ಸಿಕ್ಕಿದ್ದೊಂದು ತಿಂತೀವಿ ಅಂದರೆ ಕಸದ ತೊಟ್ಟಿನ ನಮ್ಮ ಹೊಟ್ಟೆಗಳು ಇವತ್ತು ನಗರದ ಗ್ರಾಹಕರು ಹೊಟ್ಟೆಗಳು ತೊಟ್ಟಿಗಳಾಗೋಗಿದೆ. ಏನು ಅಗ್ವಾಗಿ ಸಿಗ್ತದೋ ತರೋದು ತಿನ್ನೋದು. ಮತ್ತೇನಕ್ಕೆ ದುಡಿಬೇಕು ಇಷ್ಟು ಕಷ್ಟ? ದುಡಿಯೋದು ಮಾತ್ರ ಇಷ್ಟು ದುಡಿತೀವಿ ಅಂತೀವಿ, ಅಷ್ಟು ಲಕ್ಷ ಸಂಬಳ ಬರುತ್ತೆ ಅಂತಾರೆ. ತಿನ್ನುವಾಗ ಮಾತ್ರ ಚೌಕಾಸಿ ಮಾಡ್ತೀವಿ. ಆದರೆ ಆಸ್ಪತ್ರೆಗೆ ಬಿಲ್ ಕೊಡುವಾಗ ಚೌಕಾಸಿ ಇಲ್ಲ. ಆದರೆ ಅನ್ನ ಕೊಳ್ಳುವಾಗ ಚೌಕಾಸಿ ಮಾಡತ್ತೀವಿ. ತಿನ್ನುವ ಅನ್ನವನ್ನ ಚೌಕಾಸಿ ಮಾಡುವುದು ಬಿಡಿ. ದೇವಸ್ಥಾನಗಳಿಗೆ ಹೋಗೋದು ಬಿಟ್ಟು ರೈತರ ಹೊಲಗಳಿಗೆ ಹೋಗಿ ನಿಮ್ಮ ಅನ್ನ ಎಲ್ಲಿ ಬರುತ್ತೆ, ರೈತ ಪ್ರಾಮಾಣಿಕವಾಗಿ ಸಾವಯವ ಬೆಳಿತಾನ ಅದನ್ನ ಚೆಕ್ ಮಾಡೋದು ಗ್ರಾಹಕರ ಹಕ್ಕು ಮತ್ತು ಕರ್ತವ್ಯ. ಮಾಡಲೇಬೇಕು ಅದನ್ನ. ಆದರೆ ರೈತನಿಗೆ 10 ರೂಪಾಯಿ ಜಾಸ್ತಿ ಕೊಡೋಕ್ಕೆ ಚೌಕಾಸಿ ಮಾಡಬೇಡಿ. ಆ ಮೂಲಕ ಈ ನಾಟಿ ತಳಿಗಳು ವಾಪಸ್ ಬರಲಿ ಅನ್ನೋದು ನಮ್ಮ ಈ ಮೇಳದ ಉದ್ದೇಶ. ಹಾಗಾಗಿ ರೈತ ಜಾಸ್ತಿ ಸಿಗಬೇಕು, ಗ್ರಾಹಕನಿಗೆ ಕಡಿಮೆ ಸಿಗಬೇಕು. ಇಬ್ಬರು ಕೈ ಜೋಡಿಸಿರಿ, ಮಧ್ಯವರ್ತಿಗಳಿರಲ್ಲ. ಈ ಥರದ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಈ ಮೇಳವನ್ನು ಆಯೋಜಿಸಿದ್ದೀವಿ. ಇದು 2ನೇ ವರ್ಷ. ಈ ಮೂಲಕ ನಾವು ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋಗ್ತೀವಿ. ಈಗ ನಾವು ತೊಗರಿಗೆ ಬಂದರೆ, ನೀವು ತೊಗರಿ ಇದು ಕೆಂಪು ತೊಗರಿ. ನೀವು ಅಂಗಡಿ ಮನೆಗೆ ಹೋದ್ರೆ ಅಗಲವಾದ ಬೇಳೆಗಳು, ಅದಕ್ಕೇನು ಪಾಲಿಶ್ ಹಾಕಿ ಅದಕ್ಕೊಂಥರ ಏನು ಮೇಕಪ್ ಹಾಕಿ ಬಿಟ್ಟಿರ್ತಾರೆ. ಇದು ಮೂಲ ಕೆಂಪು ತೊಗರಿಗಳು. ಇದು ಭಾಳ ಕಷ್ಟ, ಒಂದು ಸ್ವಲ್ಪ ಹುಳುಗಳು ಜಾಸ್ತಿ ಬರುತ್ತೆ. ಮತ್ತು ಇದೆಲ್ಲ ನೀವು ಜೂನ್ ಜುಲೈಯಲ್ಲಿ ಹಾಕಿರೆ ಇನ್ನು ಫೆಬ್ರವರಿಗೆ ಇದು ಬರೋದು ದೀರ್ಘಾವಧಿ ಬೆಳೆಗಳು. ಆದರೆ ಇದರಲ್ಲಿ ಮಾಡೋ ಅಂಥ ಬೇಳೆ ಏನಿದೆ, ಆ ಬೇಳೆ ಭಾಳ ಸ್ವಾದಿಷ್ಟವಾದ್ದು ಬೇಳೆ ಅಲ್ಲಿದೆ. ಏನು ನಾಟಿ ತೊಗರಿ ಇದೆ, ಜವಾರಿ ತೊಗರಿ ಇದೆ, ಇದು ಅಕ್ಕಡಿಯ ಭಾಗವಾಗಿ ಇರೋ ಅಂಥದ್ದು. ನೋಡಿ ಅದ್ರ ಸೈಜ್ ನೋಡಿ ಎಷ್ಟು ಸಣ್ಣ ಇದೆ. ಇದ್ರ ಸೈಜ್ ಇರೋದೇ ಅಷ್ಟೇ. ಈ ಕೆಂಪು ತೊಗರಿ ಅಂತ ಏನು ಹೇಳ್ತಾರೆ, ಈ ಕೆಂಪು ತೊಗರಿಯ ಗಾತ್ರನೇ ಇದು. ಇದರಲ್ಲಿ ಬೇಳೆ ಮಾಡಿರೆ ಈ ಸೈಜಿಗೆ ಬರುತ್ತೆ. ಅಂದರೆ ಜ್ಞಾಪಕ ಇರಲಿ, ಮಾರ್ಕೆಟಲ್ಲಿ ಸಿಗೋ ಬೇಳೆಗಳು ನಿಮ್ಗೆ ಅಗಲವಾಗಿರೋ ಅಂಥದ್ದು ಹೈಬ್ರಿಡ್ಡು, ಅದು ನೋಡಿರೋ ಒಳ್ಳೆ ಪಾಲಿಶ್ ಇರುತ್ತೆ. ಆದರೆ ಇದು ಎಲ್ಲ ಕೂಡ ಭಾಳ ಚಿಕ್ಕದು. ಎಲ್ಲವನ್ನು ಕೂಡ ಕೈಯಿಂದ ಇದನ್ನು ಸಂಸ್ಕರಣೆ ಮಾಡಬೇಕು. ಅದನ್ನು ನೆನೆಸ್ಬೇಕು, ಒಣಗಿಸ್ಬೇಕು, ಅದನ್ನು ಸಂಸ್ಕರಣೆ ಮಾಡ್ತಾ ಹೋಗಬೇಕು, ಕೈಯಿಂದ ಆರಿಸ್ಬೇಕು, ಮಣ್ಣು ಕಲ್ಲಿಲ್ಲದೆ. ಅಂಥ ವಿಶೇಷವಾದಂಥ ಬೇಳೆಗಳು ಇವು. ಈ ಥರದ ತೊಗರಿಯಲ್ಲೂ ಸಾಕಷ್ಟು ತಳಿಗಳಿದ್ದಾವೆ. ಇನ್ನು ಈ ಕಾಳುಗಳ ಲೋಕದಲ್ಲಿ ಇದು ವೆಲ್ವೆಟ್ ಬೀನ್ ಅಂತ. ನಾವು ಕಾಳು ಅಂತಲೇ ಬರೀ ಬೇಳೆಕಾಳೆ ಯೋಚನೆ ಮಾಡ್ಕೊಳ್ತೀವಿ. ಆದರೆ ಇದು ಏನು ಸೌತ್ ಅಮೇರಿಕಾದಲ್ಲಿ ಇದರಿಂದ ಹುರಿದು ಇದನ್ನು ಕಾಫಿ ಪೌಡ್ರ್ ಥರ ಮಾಡ್ತಾರೆ, ಅದರಲ್ಲಿ ಡ್ರಿಂಕ್ಸ್ ಮಾಡ್ತಾರೆ. ಮತ್ತು ವಿಶೇಷವಾಗಿ ಇದು ಒಳ್ಳೆ ಪಶು ಆಹಾರ ಕೂಡ ಇದೆ. ಆಮೇಲೆ ಇದು
ಮೊಣಕಾಲು ಏನು ನೋವಿರುತ್ತೆ, ಪಾರ್ಕಿನ್ಸನ್ನು ಇದು, ಆ ನೋವನ್ನ ತೆಗಿಯೋಂಥ ಒಂದು ಗುಣ ಇದಕ್ಕಿದೆ. ಇದನ್ನ ನಾವು ವೆಲ್ವೆಟ್ ಬೀನನ್ನು ಬೆಳೆಸ್ಕೋಬಹುದು. ಇದು ಒಳ್ಳೆ ಹಸಿರೆಲೆ ಗೊಬ್ಬರ. ಇದನ್ನ ಇಲ್ಲೆಲ್ಲ ರಬ್ಬರ್ ಬೋರ್ಡ್ನವರು, ನಂದಿನಿ ಮಿಲ್ಕ್ ಫೆಡರೇಷನ್ ಇವರು, ಇದೆಲ್ಲ ಕೂಡ ಇದು ಪ್ರಮೋಟ್ ಆದಂತೂ ಒಳ್ಳೆ ಪಶು ಆಹಾರ ಇದು. ಎಲ್ಲಿ ಬೆಳೆಸ್ತಾ ಇದ್ದಾರೆ ಸರ್ ಈಗ? ಇದನ್ನೆಲ್ಲ ನೀವು ಬದುಗಳ ಮೇಲೆ ಹಾಕ್ಬೋದು, ಹೊಲಗಳಲ್ಲಿ ಹಾಕ್ಬೋದು, ವಿಶೇಷವಾಗಿ ಅಡಿಕೆ ತೋಟಗಳಲ್ಲಿ ಹಾಕ್ಬೋದು. ಈಗ ಚುರ್ಚುಗುಂಡಿಯಲ್ಲಿ ನಂದೀಶ್ ಅನ್ನೋರು ಈ ವೆಲ್ವೆಟ್ ಬೀವನ್ನ ಮುಚ್ಚಿಗೆ ಮಾಡಿರು ಶಿಕಾರಿಪುರದಲ್ಲಿ. ಆ ಅಡಿಕೆ ತೋಟದಲ್ಲಿ ಕಳೆಯನ್ನ ತುಳಿಲಿಕ್ಕೆ, ಆಮೇಲೆ ಬೇಸಿಗೆಯಲ್ಲಿ ಅಡಿಕೆ ಏನು ಮರಗಳಿಗೆ ಬಿಸಿಲು ಬೀಳಬಾರ್ದಲ್ಲ, ಅದನ್ನ ಇದು ಸುತ್ಕೊಬಿಡುತ್ತೆ. ನೀವು ಸುಣ್ಣ ಹೊಡೆಯೋ ಖರ್ಚೇ ಇಲ್ಲ. ಅದಕ್ಕೆಲ್ಲ ಕೂಡ ಇದು ರಾಮಬಾಣ. ಅಂದರೆ ತೋಟಗಳಿಗೆ ಹೆಚ್ಚು ಸೂಕ್ತವಾದ್ದು, ಬದುಗಳ ಮೇಲೆ ಬೆಳೆಸೋ ಅಂಥದ್ದು. ಇನ್ನು ಇವೆಲ್ಲ ಕೂಡ ಇನ್ನೊಂದು ರೀತಿ ಪಲಾವ್ ಬೀನ್ಸುಗಳು ಅಂತ. ಇದನ್ನು ಮದುವೆಗಳಿಗೆ ಹೋದಾಗ ಅನ್ನಕ್ಕೆ ಪಲಾವ್ ತಿಂದು ಗೊತ್ತು ನಮಗೆ, ಅದರಲ್ಲಿರೋ ಪಲಾವ್ ಬೀನ್ಸು ಗೊತ್ತು. ಅದು ಎಲ್ಲಿ ಬೆಳೀತಾರೆ, ಹೇಗಿರುತ್ತೆ ಅದು ನಮಗೆ ಗೊತ್ತಿಲ್ಲ. ಈ ಪಲಾವ್ ಬೀನ್ಸ್ ಕೂಡ ಒಂದು ವರ್ಷ ನೀವು ಹಾಕಿರೆ ಮತ್ತೆ ಚಿಗುರು ಬೆಳೀತದೆ. ಬಹುವಾರ್ಷಿಕವಾದಂಥದ್ದು. ಒಂದು ಸ್ವಲ್ಪ ರಸ ಹೀರುವ ಕಾಟ ಜಾತಿ, ಕೀಟಗಳ ಕಾಟ. ಅದಕ್ಕೊಂದು ಸ್ವಲ್ಪ ನೀವೇನಾದ್ರು ಔಷಧಿ ಸಸ್ಯಮೂಲ ಕೀಟನಾಶಕ ಮಾಡಿಕೊಂಡ್ರೆ ಇದು ಆರಾಮ್. ಇದು ಸುಲಭನಾಗಿ ಹಿತ್ತಲಲ್ಲೆಲ್ಲ ಇದನ್ನು ಬೆಳೆಯೋಕ್ಕೆ ಸಾಧ್ಯ. ನಗರವಾಸಿಗಳು ಕೂಡ ಈ ಪಲಾವ್ ಬೀನ್ಸ್ಗಳನ್ನು ಬೆಳ್ಕೋಬಹುದು. ಅದೇ ರೀತಿ ಬೀನ್ಸ್ ಏನಿದೆ, ಈ ಬೀನ್ಸದಂತೂ ಒಂದು ಅದ್ಭುತವಾದ ಲೋಕ. ಇವೆಲ್ಲ ಬೀನ್ಸುಗಳು ರಾಜ್ಮಾ. ಹಿಮಾಲಯದಲ್ಲಿ ನೂರಾರು ಬೀನ್ಸ್ ಆ ಥರದ ಇದು. ನಾವು ಆ ಥರದ ಒಂದಷ್ಟು ಬೀನ್ಸುಗಳನ್ನು ಇಟ್ಟಿದ್ದೀವಿ. ಇನ್ನು ನಾವಾಗಲೇ ಮಾತಾಡ್ದಂಗೆ ಅವರೆಗಳು, ಗದ್ದೆ ಅವರೆ ಅಂತ. ಇದು ಹಾವೇರಿ, ಧಾರವಾಡ, ಮುಂಡಗೋಡು ಈ ಭಾಗದಲ್ಲಿರೋ ಅಂಥ ಅರೆಮಾಲೆ ನಾಡಿನ ತಳಿ. ಇದೇನಪ್ಪ ಅಂದರೆ ಸಣ್ಣ ಸಣ್ಣ ಅವರೆಕಾಯಿ ಇರ್ತದೆ. ಇದು ತುಂಬ ಸಣ್ಣ ಅವರೆಕಾಯಿ. ಇದು ಬಹಳ ರುಚಿ. ಇದು ಆ ಭಾಗದ್ದದು. ಈ ಬಿಳಿ ಅವರೆಗಳು ಕೂಡ ಬಹಳ ಅಪರೂಪ, ಕಲ್ಲಲ್ಲಿ ಕಾಣಿಸಿಗ ಅಂಥದ್ದು ಬಿಳಿ ಅವರೆ ಕಾಳುಗಳು. ಇನ್ನು ಇವೆಲ್ಲ ಸಿನುಗುಲು ಅಂತ. ಈ ಕನಕಪುರ, ರಾಮನಗರ ಆ ಭಾಗದಲ್ಲಿರೋ ಅತ್ಯಂತ ಹೆಚ್ಚು ರುಚಿ ಇರೋದು ಇದೇ ಇರಬೇಕು. ಅವರೆಕಾಳುಗಳಲ್ಲಿ ತುಂಬ ರುಚಿ ಇರೋದು ಈ ಸಿನುಗುಲು ಅವರೆ. ಇದ್ರ ಸೊಗಡು ಭಾಳ ಇರುತ್ತೆ. ಬಯಲುಸೀಮೆ ಒಂಥರ ಟ್ರೇಡ್ ಮಾರ್ಕ್ ಇದ್ದಂಗೆ ಇದು. ಅವರೆಕಾಯಿ ಸಣ್ಣ, ಕಾಳು ಸಣ್ಣ, ಆ ಕೈಗೆ ಒಳ್ಳೆ ಎಣ್ಣೆ ಮುತ್ತದಂಗೆ ಮುತ್ಕೊಳ್ಳುತ್ತೆ ಅದು, ಆ ಥರದ್ದು. ಇದು ಕೂಡ ಈ ಕೊಳ್ಳೆಗಾಲ ಈ ಭಾಗದಲ್ಲಿ ಬೆಳೆಯುವಂಥ ಕೆಂಪು ಅವರೆಗಳಿವು. ವಿಶೇಷವಾಗಿ ಅವ್ರು ಮುಸ್ಕಿನ್ ಜೋಳಗಳ ಜೊತೆ ಇದನ್ನ ಸಾಲು ಬೆಳೆಯಾಗಿ ಬೆಳ್ಕೊಳ್ತಾರೆ. ಆ ಥರದ್ದು ಇವು ಚನ್ನಂಗಿ ದಾಲ್ ಅಂತ. ಇದು ನಮ್ಮಲ್ಲಿ ಇವನ್ ಬೆಳೆಯೋದು ಕಡಿಮೆ. ಇವನ್ನೆಲ್ಲ ಒಂದು ಸ್ವಲ್ಪ ಈ ಪಶ್ಚಿಮ ಬಂಗಾಳ ಆ ಭಾಗದಲ್ಲಿ ಜಾತಿ ಬೆಳೀತಾರೆ ಇವನ್ನ. ಹಾಗಾಗಿ ನಮ್ಮಲ್ಲೂ ಕೂಡ ಇದನ್ನು ಬೆಳಿಬಹುದು. ಬಟ್ ಎಂದೇನು ಅಂದರೆ ಇದನ್ನು ಹೆಚ್ಚು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಅವರೆ, ತೊಗರಿ, ಅಲಸಂದೆ, ಹೆಸರು, ಉದ್ದು ಅವು ಹೆಚ್ಚು ಬಳಕೆನಲ್ಲಿದೆ. ನಮ್ಮ ಅಡುಗೆಗಳು ಅದ್ರ ಸುತ್ತಮುತ್ತ ರೂಪುಗೊಂಡಿದ್ದಾವೆ. ಈ ಕಾಳುಗಳಲ್ಲಿ ಇನ್ನೊಂದು ಏನು ನಮ್ಮ ಶೇಂಗಾ ಅಂತೀವಿ, ಕಡಲೆಕಾಯಿ ಅಂತೀವಿ, ಅದು ಕೂಡ ಭಾಳ ವೈವಿಧ್ಯ ಇದೆ. ಗುತ್ತಿ ಕಡಲೆಕಾಯಿ, ಬಳ್ಳಿ ಕಡಲೆಕಾಯಿ ಅದೆಲ್ಲ ಕೂಡ ಇರೋ ಅಂಥದ್ದು ಆ ಥರದ್ದು ಇದು. ಹಾಗಾಗಿ ಕಾಳುಗಳ ಲೋಕನೇ ಅದ್ಭುತ. ಇನ್ನು ತುಂಬ ಇದೆ. ಅಕ್ಕಿ ಅವರೆ ಇದೆ, ತಟಪೈರುಗಳಿದೆ, ಅವೆಲ್ಲ ಕೂಡ ಇದ್ದಾವೆ. ಸರ್, ಇದು ಯಾಕೆ ಕಣ್ಮರೆ ಆಗ್ತಾ ಇದೆ ಅಂತ ಇಷ್ಟೆಲ್ಲ ರೇರ್ ನೋಡಿದ್ವಿ ನಾವು ಇಟ್ಕೊಂಡು, ಆದರೆ ನಮಗೆ ಬೆರಳೆಣಿಕೆಷ್ಟು ಇದು ಮುಖ್ಯವಾಗಿ ಏನು ಅಂದರೆ 2 ಕಾರಣ. ಒಂದು, ಗ್ರಾಹಕರು ದಲಾಳ್ರು ಏನು ಹೇಳ್ತಾರೆ, ಅವ್ರು ಏನು ತೋರಿಸ್ತಾರೆ ಅದನ್ನು ತಿನ್ನೋದು ಕಲ್ತಿರೋದ್ರಿಂದ ಅಂಗಡಿನವ್ರು ಏನು ಕೊಟ್ಟರೆ ಅದನ್ನು ತಿಂತೀನಿ. ಯಾಕೆ ತಿಂತೀನಿ ಗೊತ್ತಿಲ್ಲ. ಮತ್ತು 2ನೇದು, ನಮ್ಮ ಸಾಂಪ್ರದಾಯಿಕ ಕಾಳುಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇಲ್ಲಿ ಮಡಿಕೆ ಹೆಸರು ಅಂತ ಇತ್ತು. ವಿಶೇಷವಾಗಿ ನೋಡಿ, ಮಡಿಕೆ ಕಾಳು ಏನಿದೆ, ಈ ಮಡಿಕೆ ಕಾಳು ಇಲ್ಲೆಲ್ಲ ಕೂಡ ನಮ್ಮ ಜೋಳದ ಕಡ್ಡಿಗಳಿಗೆ ರಾಗಿ ಹೊಲದಲ್ಲಿ ಇರೋವು. ಈ ತಲೆಮಾರು ಯಾರು ಈ ಮಡಿಕೆ ಕಾಳುಗಳು ನೋಡೇ ಇಲ್ಲ ಹಳೆ ಮೈಸೂರಲ್ಲಿ. ಈ ಥರದ ಕಾಳುಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಅವರೇ ಬೇಳೆಗಳು ಇಲ್ಲ ಅಂಗಡಿಗಳಲ್ಲಿ. ಈಗೇನಾಗೋಗಿದೆ, ದಲಾಳುಗಳು ಹೇಳ್ತಾರೆ ಎಲ್ಲೋ ಉತ್ತರ ಭಾರತದಿಂದ ಬರುತ್ತೆ ಮೊಸೂರ್ ದಾಲ್,
ಅದನ್ನ ತಿಂತೀವಿ ನಾವು. ಉತ್ತರ ಭಾರತದಿಂದ ರಾಜ್ಮಾ ಬರುತ್ತೆ, ಹೊಟ್ಟೆ ಎಲ್ಲ ಗ್ಯಾಸ್ ತುಂಬಿಕೊಳ್ಳುತ್ತೆ, ತಿಂತೀವಿ. ನಮಗೆ ನಮ್ಮ ಸಿನುಗಳು ಗೊತ್ತಿಲ್ಲ, ನಮ್ಮ ನಾಟಿ ಕೆಂಪು ತೊಗರಿ ಗೊತ್ತಿಲ್ಲ, ನಮಗೆ ಒಳ್ಳೆ ನಮ್ಮ ಮಾಗಡಿ ಬಟಾಣಿ ಕಾಳುಗಳು ಗೊತ್ತಿಲ್ಲ. ಆದರೂ ಮಾತ್ರ ಕಾಬೂಲ್ ಚಾನ ಅಂತ ಹಿಡ್ದಪ್ಪು ತಂದು ತಿಂದು ಆರೋಗ್ಯ ಕೆಡಿಸ್ಕೊಳ್ತೀವಿ, ಹೊಟ್ಟೆ ಊದ್ಸ್ಕೊಳ್ತೀವಿ. ಇದು ಮೊದಲನೇ. ಇದು ಗ್ರಾಹಕರು ದಲಾಳರು ಹೇಳಿದ ಮಾತನ್ನು ಬಿಟ್ಟು ರೈತರ ಹತ್ರ ಏನು ಜವಾರಿ ಇದೆ ಅದನ್ನು ತಿನ್ನೋದನ್ನು ಕಲಿಬೇಕು. ಎರಡು, ಅದ್ರ ಜೊತೆ ಆಹಾರ ಪದ್ಧತಿಗಳು ಮರ್ತೋಗ್ಬಿಟ್ಟಿದ್ದಾವೆ. ಕಾಳುಗಳಿಂದ ಅದೆಷ್ಟೋ ಅಡುಗೆಗಳು ನಾವು ಇವತ್ತು ಕೃತಜ್ಞರು ಖುಷಿಯಿಂದ ಹೇಳಬೇಕು ಅಂದರೆ ಉತ್ತರ ಕರ್ನಾಟಕ ಇವತ್ತು ಕೂಡ ಕಾಳುಗಳನ್ನು ಉಳಿಸ್ಕೊಂಡಿದೆ. ಜೋಳದ ರೊಟ್ಟಿ ಜೊತೆ ಕಾಳಿನ ಪಲ್ಯ ಇಲ್ಲ ಅಂದರೆ, ಮಡಕೆ ಪಲ್ಯ ಇಲ್ಲ ಅಂದರೆ, ಹೆಸರು ಕಾಳು ಪಲ್ಯ ಇಲ್ಲ ಅಂದರೆ ನಡೆಯಲ್ಲ. ಅವ್ರಿಗೆ ಜವಾರಿ ಕಾಳುಗಳೇ ಆಗಬೇಕು. ಆದರೆ ದುರಂತ ಅಂದರೆ ನಮ್ಮ ಹಳೆ ಮೈಸೂರು ಕಾಳುಗಳನ್ನು ಮರ್ತೋಗಿದೆ. ನಾವು ಅಂಗಡಿ ಮನೆಯಿಂದ ತರ ಅಂತ ವಿಷಮುಕ್ತ ಬೇಳೆಗಳನ್ನು ತಿಂತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಒಂದು ಕಾರಣ. ಎರಡನೇದೇನಾಯಿತು, ರಾಗಿ ಮತ್ತು ಜೋಳದ ಅಕ್ಕಡಿ ಪದ್ಧತಿ ಕಳೆದೋಗಿದೆ. ಹೊಸ ತಳಿಗಳು ಬಂದಮೇಲೆ ವಿಶೇಷವಾಗಿ ಮುಸ್ಕಿನ ಜೋಳ, ತಂಬಾಕು ಈ ಥರ ಏಕ ಬೆಳೆಗಳು ಬಂದಮೇಲೆ ರೈತರು ಅಕ್ಕಡಿ ಬೆಳೆಯೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಅಕ್ಕಡಿನೇ ಇಲ್ಲ ಅಂದರೆ, ರಾಗಿನೇ ಇಲ್ಲ ಅಂದರೆ ಇನ್ನೆಲ್ಲಿ ಕಾಳು ಬಂದತ್ತು? ಮುಸ್ಕಿನ ಜೋಳ ಬೆಳೆಯೋದು, ಅಂಗಡಿ ಮನೆಗೆ ಹೋಗಿ ಬೇಳೆ ತರೋದು. ಮೊದ್ಲು ಹಂಗಿರಲಿಲ್ಲ. ನಮ್ಮ ರಾಗಿ ಹೊಲದಲ್ಲಿ ಅಕ್ಕಡಿ ಕಾಳಿತ್ತು, ಹೆಸರಿತ್ತು, ಅವರೇ ಇತ್ತು, ತೊಗರಿ ಇತ್ತು, ಅಲಸಂದೆ ಇತ್ತು. ಅದನ್ನೆಲ್ಲ ಕಿತ್ತುಬಿಟ್ಟು ಸಂಕ್ರಾಂತಿ ಟೈಮಿಂದ ಶಿವರಾತ್ರಿ ಉಗಾದಿವರೆಗೂ ಬೇಳೆ ಮಾಡಿಕೊಳ್ಳೋರು. ಇಡೀ ವರ್ಷಕ್ಕೆ ಅದಾಗೋದು. ಈಗ ಅಕ್ಕಡಿನೂ ಇಲ್ಲ, ಹೆಸರು ಅವರೇ ಅಲಸಂದೆನೂ ಇಲ್ಲ, ಬೇಳೆನೂ ಇಲ್ಲ, ಅಂಗಡಿ ಮನೆಯಿಂದ ಕೊಂಡ್ಕೊಳ್ಳೋ ಅಂಥ ದುರಂತ ನಮ್ಮ ಹಳೆ ಮೈಸೂರಿನ ರೈತರದು. ಇನ್ನು ನಾವೇ ರೈತರೇ ಬೆಳೆಯಲ್ಲ ಅಂದರೆ ಇನ್ನು ಗ್ರಾಹಕರಿಗೆ ಎಲ್ಲಿ ಸಿಗುತ್ತೆ? ಗ್ರಾಹಕರು ಕೂಡ ಅಲ್ಲೆಲ್ಲೋ ವಿಷಮುಕ್ತವಾಗಿರೋದು ಗುಲ್ಬರ್ಗದಿಂದ ಬರುತ್ತೆ, ಇಲ್ಲ ಬೇರೆ ಬೇರೆ ಯಾವುದೋ ಉತ್ತರ ಭಾರತದಿಂದ ಬರುತ್ತೆ. ಅದನ್ನೇ ಬೇಳೆ ಅಂದ್ಕೊಂಡು ತಿಂತೀವಿ. ಆ ಹೆಸರು ಬೇಳೆಗಳಿಗೆ ಏನಾದ್ರು ರುಚಿ ಇದೆಯಾ? ಆ ತೊಗರಿಗೆ ಏನಾದರೂ ಅದರಲ್ಲಿ ಹೋಳಿಗೆ ಮಾಡಿರ ಗಮಲು ಬರುತ್ತಾ? ಅಗ್ವಾಗಿ ಸಿಗುತ್ತೆ, 110 ರೂಪಾಯಿ ಅಂತೆ. ಹಣ ಉಳ್ಸಕ್ಕೆ ಹೋಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಲಕ್ಷ ರೂಪಾಯಿ ಅಲ್ಲಿ ಆಸ್ಪತ್ರೆಗಳಿಗೆ ಕಕ್ತಾ ಇದ್ದೀರಾ. ಮೊದಲು ಅದು ಚೌಕಾಸಿ ಬಿಟ್ಟು ನಾಟಿ ತೊಗರಿ, ನಾಟಿ ಹೆಸರು, ನಾಟಿ ಉದ್ದು, ಅದಕ್ಕೆ ಒಂದು 50-100 ರೂಪಾಯಿ ಜಾಸ್ತಿ ಆಗಲಿ ಕೊಡೋದು ಕಲ್ತ್ಕೊಳ್ಳಿ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಇಷ್ಟುದ್ದದ ಬಾಟ್ಲಿಗೆ 2500 ರೂಪಾಯಿ ಪ್ರೋಟೀನ್ ರಿಚ್ ಅಂತೆ. ಅದೇನೆ 100 ರೂಪಾಯಿ ಜಾಸ್ತಿ ಕೊಟ್ಟು ತೊಗರಿ ಬೇಳೆ, ಹೆಸರು ಬೇಳೆ ತೋಳಿ ಅಂದರೆ ರೆಡಿ ಇಲ್ಲ. ಹಾಗಾಗಿ ಎಲ್ಲಿವರೆಗೂ ಗ್ರಾಹಕರು ಪ್ರಜ್ಞಾವಂತರಾಗಲ್ಲ, ಎಲ್ಲಿವರೆಗೂ ಗ್ರಾಹಕರಿಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಬರಲ್ಲ, ಇನ್ನೊಂದ್ಸಲ ಕೋವಿಡ್ನಂತ ಅಲೆ ಅಪ್ಪಳಿಸಲ್ಲ, ಅಲ್ಲಿವರೆಗೂ ಇದಕ್ಕೆ ಪರಿಹಾರ ಇಲ್ಲ. ಬಟ್ ಖುಷಿಯ ಸಂಗತಿ ಅಂದರೆ ಮೈಸೂರಿಗರು ಆ ಥರ ಇಲ್ಲ. ಮೈಸೂರನ್ನು ನಾವು ಈ ವೈವಿಧ್ಯದ ತಾಣ ಮಾಡಿದ್ದೀವಿ. ಇಲ್ಲಿನ ಗ್ರಾಹಕರು ಭಾಳ ಪ್ರಜ್ಞಾವಂತರಿದ್ದಾರೆ. ಕಳೆದ ಕಾಳು ಮೇಳದಲ್ಲಿ ಜವಾರಿ ತೊಗರಿಯನ್ನು ಬಿಟ್ವಿ. ಇವತ್ತು ನಾವು ಒಂದು 75-80 ಕ್ವಿಂಟಾಲ್ನಷ್ಟು ಜವಾರಿ ಬೇಳೆ ಮಾಡೋವಷ್ಟು ಸಾಮರ್ಥ್ಯ ಬಂದಿದೆ. ನಿಜ ಹೇಳಬೇಕು ಅಂದರೆ ನಮಗಿರೋ ಡಿಮ್ಯಾಂಡ್ಗೆ ನೆನ್ನೆನೇ ತೊಗರಿ ಮುಗಿದೋಗಿದೆ ಇಲ್ಲಿ. ಹಾಗಾಗಿ ಮೈಸೂರು ಏನು ಜಾಣ ಆಗಿದೆ, ಆ ಪ್ರಜ್ಞೆ ಬಂದಿದೆ. ಅದು ಕರ್ನಾಟಕದ ಉಳಿದ ನಗರಗಳಿಗೂ ಹೋದರೆ ರೈತರು ಉಳಿತಾರೆ, ನಾಟಿ ಕಾಳುಗಳು ಉಳಿತದೆ, ವೈವಿಧ್ಯನೂ ಉಳಿತದೆ, ಎಲ್ಲರ ಆರೋಗ್ಯ ಉಳಿತದೆ. ಸರ್, ಈಗ ನೀವೇನೋ ಅಪರೂಪಕ್ಕೆ ವರ್ಷಕ್ಕೊಂದು ಸರಿ ಅಂತ ಈ ಥರ ಮೇಳಗಳನ್ನ ಮಾಡ್ತಾ ಇದ್ದೀರಾ. ಉಳಿದಂತೆ ಈ ಥರ ಕಾಳುಗಳು ಬೇಕು ಅಂದರೆ ಈಗ ಹಿಂಗೆ ಸಂಪರ್ಕಿಸಬೇಕು, ಇಲ್ಲಿಗೆ ಹೋಗಬೇಕು, ಇದು 2 ದಿವಸ ಇತ್ತು, ಇಲ್ಲಿ ಇರೋ ಭಾಗದಲ್ಲಿ ಬಂದರೂ ತಗೊಂಡು ಇನ್ನು ಉಳಿದಂತೆ ಹೆಂಗೆ ಸಂಪರ್ಕಿಸ? ನಾವು ಈ ದೇವಧಾನ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಏನಿದೆ, ಇದು ಧಾರವಾಡದ ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದಲ್ಲಿ ಶುರುವಾಗಿದ್ದಂಥದ್ದು. ಈಗ ಇದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ತೀರ್ಥ ಅಂತ, ಶಿಗ್ಗಾಂವ ಮತ್ತು ತಡ್ಸಾದ ನಡುವೆ ತಿಮ್ಮಾಪುರದಲ್ಲಿ ನಮ್ಮ ಈ ದೇವಧಾನ್ಯದ ಕಚೇರಿ ಬರುತ್ತೆ. ಅಲ್ಲಿ ಈ ಕಾಳುಗಳು ವರ್ಷ ಪೂರ ಯಾವಾಗ ಬೇಕಾದ್ರೂ ನೀವು ಹೋಗಿ ತಗೋಬೋದು. ಅದ್ರ ಜೊತೆಗೇನೆ ಅಲ್ಲಿ ಕಿಸಾನ್ ಮಾಲ್ ಇದೆ ನೋಡಿ. ಈ ಮೈಸೂರಿನ ಇದು ಮೈಸೂರಿನ ಕುಕ್ರಳ್ಳಿ ಕೆರೆ ಆವರಣದಲ್ಲಿ ಒಂದು ಕಿಸಾನ್ ಮಾಲ್ ಅಂತ ಶುರುವಾಗಿದೆ. ಅಲ್ಲಿ ಈ ಮೇಳ ಮುಗಿದ ಮೇಲೂ ಕೂಡ
ಇಲ್ಲಿರೋಂಥ ಬೇಳೆಕಾಳುಗಳು, ಹಣ್ಣು ಹಂಪಲುಗಳು, ತರಕಾರಿಗಳು ಅದೆಲ್ಲ ಕೂಡ ನಿರಂತರವಾಗಿ ನಾವು ಗ್ರಾಹಕರಿಗೆ ಕೊಡ್ಲಿಕ್ಕಾಗಿ ಕಿಸಾನ್ ಮಾಲನ್ನು ಆರಂಭಿಸಿದ್ವಿ. ಅಲ್ಲಿಂದಲೂ ಕೂಡ ಈ ಕಾಳುಗಳನ್ನು, ಅಕ್ಕಿ ಬೇಳೆಗಳನ್ನು, ಹಣ್ಣು ಹಂಪಲುಗಳನ್ನು ಪಡಿಬಹುದು. ಮುಗಿತಾ ಇದೆ, ಅದಾದ್ರೂ ಕೂಡ ಮುಂದೆಯೂ ಕೂಡ ಈ ತರದಲ್ಲಿ ಸಂಪರ್ಕಿಸಬಹುದು. ಹೌದು, ಕಿಸಾನ್ ಮಾಲಲ್ಲಿ ಇದು ನಿರಂತರವಾಗಿ ಸಿಗುವಂತ ಒಂದು ಪ್ರಯತ್ನ ಮಾಡಿದ್ವಿ ಮತ್ತು ಹೆಚ್ಚೆಚ್ಚು ಅಪರೂಪದ ಕಾಳುಗಳನ್ನು ತರುವಂತ ಯೋಜನೆ ಇದೆ. ಈ ಉದಾಹರಣೆ ಅಕ್ಕಿ ಅವರೆ ಅಂತ, ರೈಸ್ ಬೀನ್ಸು, ತಟ್ಟಪೈರು ಅಂತಾರೆ, ಅದು ನಮ್ಮ ಗ್ರಾಹಕರು ಮರ್ತೋಗಿರೋ ಕಾಳು, ಅದನ್ನು ತರುವ ಇದಿದೆ. ಮತ್ತು ಬೇರೆ ಬೇರೆ ಏನು ರಾಜ್ಮಾಗಳು, ಬೀನ್ಸ್ ಇದ್ದಾವೆ, ಅದು ಬರಬೇಕು. ಮತ್ತು ಅವರೆನಲ್ಲಿ ವೈವಿಧ್ಯಮಯವಾದ ಅವರೆಗಳಿದ್ದಾವೆ, ಅದನ್ನು ತರಬೇಕು. ವಿಶೇಷವಾಗಿ ಮಾಗಡಿ ಒಂದು ಕಾಲಕ್ಕೆ ಬಟಾಣಿಯ ಸ್ವರ್ಗ. ಮಾಗಡಿ ಬಟಾಣಿ ಅಂದರೆ ಜನ ಕಾಯರು. ಆಮೇಲೆ ತೊಗರಿಕಾಯಿ, ಮಾಗಡಿ ತೊಗರಿಕಾಯಿಗೆ ಜನ ಕಾಯರು. ಹೆಗ್ಗಡದೇವನ ಕೋಟೆ ಹಸಿ ತೊಗರಿಗೆ ಜನ ಕಾಯರು. ಕಣ್ಮರಿ ಆಗೋಗಿದೆ. ಅದನ್ನು ಮತ್ತೆ ಮತ್ತೆ ಹುಡುಕುವ ಪ್ರಯತ್ನಗಳಾಗಬೇಕು. ಆ ಪ್ರಯತ್ನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ಮೇಳಗಳಲ್ಲಿ ಇನ್ನೊಂದಷ್ಟು ಜವಾರಿ ಕಾಳುಗಳನ್ನು ಮಾರುಕಟ್ಟೆಗೆ ಬಿಡ್ತೀವಿ. ಥ್ಯಾಂಕ್ ಯು ಸರ್.